स्वागत है आपका बी न्यूज नेशन में। मैं हूं आबिद हुसैन शेख। दलितों के हकों की सुरक्षा को लेकर महारैली का आयोजन। आज एक प्रेस मीट में बात करते हुए जितेंद्र कामले ने बताया कि जब से बीजेपी सत्ता में आई है गौरक्षा के नाम पर इंसानी जानों पर हमले हो रहे हैं। रिजर्वेशन को हटाने के लिए सरकार प्राइवेटाइजेशन कर रही है। आरएसएस, बजरंग दल और कई संगठन हिंदुत्व के नाम को लेकर देश में आतंक पैदा कर रहे हैं। इन सब जुल्मों के खिलाफ आवाज उठाने के लिए कर्नाटक का दलित संघर्ष समिति 6 अगस्त को बेंगलुरु में महारैली का आयोजन करने जा रही है। इस रैली में सभी लोगों को शामिल होने की अपील की जितेंद्र कामले ने। ಸಂಪೂರ್ಣವಾಗಿ ಈ ಉದ್ಯೋಗ ಏನೈತಲ್ಲ ಸರ್ಕಾರಿ ಉದ್ಯೋಗ ಇದನ್ನ ಸೃಷ್ಟಿ ಮಾಡದೆ ಖಾಸಗೀಕರಣಕ್ಕೆ ಹೆಚ್ಚು ಒತ್ತು ಕೊಡ್ತಾ ಇದ್ದಾರೆ। ಯಾಕಪ್ಪ ಅಂತಂದ್ರೆ ಈಗ ಸರ್ಕಾರದಲ್ಲಿ ಇರತಕ್ಕಂಥ ಬ್ಯಾಕ್ಲಾಕ್ ಹುದ್ದೆಗಳನ್ನು ಇನ್ನೂ ತರ ತುಂಬಿಲ್ಲ। ಈಗ ಖಾಸಗೀಕರಣದಲ್ಲಿ ಮೀಸಲಾತಿ ಇರುವುದಿಲ್ಲ। ಅದಕ್ಕಾಗಿ ಸರ್ಕಾರ ಹುದ್ದೆಗಳಲ್ಲಿ ಉದ್ದೇಶಪೂರ್ವಕವಾಗಿ ಇವರು ಕಡಿಮೆ ಮಾಡ್ತಾ ಇದ್ದಾರೆ। ಆಮೇಲೆ ಮುಖ್ಯವಾಗಿ ನ್ಯಾಯಾಂಗದಲ್ಲಿಯೂ ಕೂಡ ಮೀಸಲಾತಿಯನ್ನು ಬೇಕು ಅನ್ನೋದು ನಮ್ಮ ಮುಖ್ಯ ಬೇಡಿಕೆಯಾಗಿದೆ। ಈ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ನೌಕರರ ಮೀಸಲಾತಿಯನ್ನು ನ್ಯಾಯಾಂಗದ ಮುಖಾಂತರ ಇವರೇನು ಹಿಂಬಡ್ತಿ ಪಡಲಿಕ್ಕೆ ಕುತಂತ್ರದಿಂದ ಮಾಡಿದ್ದಾರೆ, ಅದನ್ನು ಈಗಾಗಲೇ ರಾಷ್ಟ್ರಪತಿಗಳು ಅಂಕಿತ ಹಾಕಿದ್ದಾರೆ, ಅದನ್ನು ಜಾರಿ ಮಾಡಬೇಕು। ಅದನ್ನು ಬೇಗ ಮುಂಬಡ್ತಿಗಾಗಿ ಒತ್ತಾಯಿಸ್ತಾ ಇದ್ದೇವೆ। ಮುಖ್ಯವಾಗಿ ಈ ಅಂತೇಳಿ ಕ್ರೈಸ್ತನರ ಮೇಲೆ ಚರ್ಚ್ಗಳ ಮೇಲೆ ದಾಳಿ, ಈ ಥರ ಒಂದು ಭಯದ ವಾತಾವರಣ ನಿರ್ಮಾಣ ಮಾಡ್ತಾ ಇದ್ದಾರೆ। ಆಮೇಲೆ ಚಿಂತಕರ ಮೇಲೆ, ಬುದ್ಧಿಜೀವಿಗಳ ಮೇಲೆ, ಸಾಹಿತಿಗಳ ಮೇಲೆ, ಮಾಧ್ಯಮದವರ ಮೇಲೇನೂ ಕೂಡ ಹಲ್ಲೆಗಳನ್ನು ಮಾಡುವಂಥ, ಕೊಲೆಗಳನ್ನು ಮಾಡುವಂಥ ಕೆಲಸ ಈ ಕೇಸರಿ ಸರ್ಕಾರದ ನಡೀತಾ ಇದೆ। ಇದಕ್ಕೆ ವಿರೋಧಿಸಿ ನಾವು ದಲಿತ ಹಕ್ಕುಗಳ ರಕ್ಷಣಾ ಮಹಾ ರ್ಯಾಲಿಯನ್ನು ಎಲ್ಲ ದಲಿತ, ಹಿಂದುಳಿದ, ಅಲ್ಪಸಂಖ್ಯಾತ ಸಮುದಾಯಗಳನ್ನು ತಗೊಂಡು ನಾವು ಬೆಂಗಳೂರಿನಲ್ಲಿ 6ನೇ ತಾರೀಕಿಗೆ ಮಹಾ ರ್ಯಾಲಿಯನ್ನು ಮಾಡಿ ಸರ್ಕಾರಕ್ಕೆ ಎಚ್ಚರ ಮಾಡ್ತಾ ಇದ್ದೇವೆ। ಎಲ್ಲ ಜಿಲ್ಲೆಗಳಿಂದ ಸುಮಾರು 15,000 ಜನರನ್ನು, ದಲಿತ ಸಂಘರ್ಷ ಸಮಿತಿ ಕಾರ್ಯಕರ್ತರನ್ನು, ದಲಿತರನ್ನು, ಅಲ್ಪಸಂಖ್ಯಾತರನ್ನು, ಹಿಂದುಳಿದವರನ್ನು ಕರೆದುಕೊಂಡು ಹೋಗುವಂಥದ್ದು ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ। ಸುಮಾರು 15,000 ಜನರನ್ನು ನಾವು ಬೆಂಗಳೂರಿಗೆ ಬೆಳಗಾವಿ ವಿಭಾಗದಿಂದ ಕರೆದುಕೊಂಡು ಹೋಗ್ತಾ ಇದ್ದೇವೆ। ದೀಪ ರಫ್ತು ಮಾಡೋದು ಬಂದ್ ಮಾಡತ್ತೆ ಹೇಳಿಲ್ಲ, ದೀಪ ರಫ್ತು ಮಾಡ್ತಾರಲ್ಲ ಅದನ್ನು ಬಂದ್ ಮಾಡತ್ತೆ ಹೇಳ್ರಿ ಸರ್ಕಾರಕ್ಕೆ। ಬಹುಶಃ ಜಗತ್ನಾಗ 2ನೇ ದೊಡ್ಡ ರಫ್ತು ರಾಷ್ಟ್ರ ಭಾರತ, ಈಗ 1ನೇದಲ್ರಿ। ಮತ್ತು ಅದನ್ನು ಬಂದ್ ಮಾಡಿಸ್ರಿ। ಆಹಾರ ಮನುಷ್ಯ ಯಾವ ಆಹಾರ ಸೇವಿಸಬೇಕಂತೇಳಿ ಇವ್ರು ಹೇಳೋದಲ್ಲ, ನಮ್ಮ ಆಯ್ಕೆ ಐತಿ ಅದು। ನಾವು ಬೀಪ್ ತಿನ್ಬೇಕು ಅಥವಾ ಇಲ್ಲ ಅನ್ನೋದು ಆಹಾರ ಹಕ್ಕು, ಅದು ನಮ್ಮ ಹಕ್ಕು ಕಸಿದುಕೊಳ್ಳೋರು ಇವ್ರು ಯಾರು? ಹಂಗಂದ್ರೆ ವರಾಹ, ವಿಷ್ಣುವಿನ ಅವತಾರ ಹಂದಿ, ಅದನ್ನು ತಿಂತಾರಲ್ಲ, ಅದನ್ನು ಬಂದ್ ಮಾಡಿ ಅಂತ ಹೇಳ್ಬೇಕಾಗಿತ್ತು। ಕೋಳಿ ಕುರಿ ಅದೇ ರೀ, ಈ ಸಮಾಜದಾಗ ಯಾವ ಈ ದೇಶದ ಪ್ರಗತಿಗಾಗಿ ನಾವು ಚಿಂತಿಸಬೇಕಾಗಿತ್ತಲ್ಲ ಅದನ್ನು ಆಹಾರಕ್ಕಾಗಿ ಚಿಂತಿಸಬೇಕು ನಾವು। ಅಂದರೆ ಸಬ್ಜೆಕ್ಟ್ ಡೈವರ್ಟ್ ಮಾಡ್ಲಿಕ್ಕೆ ಹೋರಾಟ ಮಾಡಬೇಕು। ದೇಶದಲ್ಲಿ ಸಮಸ್ಯೆಗಳು ಬಹಳ, ಕೇಂದ್ರ ಸರ್ಕಾರ ನಮ್ಮದು ಯಾವುದೇ ಹೋರಾಟ ಇರಲಿ, ಯಾವುದೇ ಸರ್ಕಾರ ನಮಗೆ ಅನ್ಯಾಯ ಮಾಡ್ತಂದ್ರೆ ಅದ್ರ ವಿರುದ್ಧ ನಾವೇನೇ ಈ ಕಾಂಗ್ರೆಸ್ ಪರವಾಗಿ, JDS ಪರವಾಗಿ, BJP ಪರವಾಗಿ ಇಲ್ಲ, ಯಾರ ಪರವಾಗಿ ಇಲ್ಲ, ನಮ್ಮ ಹಕ್ಕುಗಳ ರಕ್ಷಣೆಗಾಗಿ। और खबरों के लिए देखते रहिए बी न्यूज नेशन। हेलो दोस्तों, आपके लिए एक गुड न्यूज है। बी न्यूज नेशन अब आप देख सकते हैं आपके टीवी स्क्रीन पर SMP केबल,
नेटवर्क चैनल नंबर 1005 पर। आपकी सुविधा के लिए हमने बनाया एक मोबाइल ऐप जिसे गूगल प्ले स्टोर पर डाउनलोड करके आप देख सकते हैं ताजा खबरें आपके बी न्यूज नेशन चैनल पर। बी न्यूज नेशन को यूट्यूब पर देखने के लिए सब्सक्राइब करें, लाइक करें, शेयर करें। अब आप फेसबुक पर भी बी न्यूज नेशन की ताजा और सही खबरें देख सकते हैं। तो प्लीज बी न्यूज नेशन के फेसबुक पेज को भी लाइक करना ना भूलें और बी न्यूज नेशन के लेटेस्ट न्यूज़ों को अपने मोबाइल में देखने के लिए यूट्यूब में बी न्यूज नेशन के चैनल के सब्सक्राइब आइकॉन को दबाएं और फिर बेल आइकॉन को दबाने पर आप लेटेस्ट न्यूज़ों को देख सकते हैं।